ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮೇಕಪ್ ಆರ್ಗನೈಸರ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನಮ್ಮ ಡೈಲಿ ಯೂಸ್ ಮೇಕಪ್ ಐಟಮ್ಸ್, ನೇಲ್ ಪಾಲಿಶ್, ಐಲೈನರ್, ಲಿಪ್ಸ್ಟಿಕ್ ಈ ಥರದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಅದಕ್ಕೆ ಒಂದು ಅಲ್ಟರ್ನೇಟಿವ್ ಆಗಿರೋದು ನಾವು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ ನಾನಿಲ್ಲಿ ಧೂಪ ಬಾಕ್ಸ್ನ ತೊಗೊಂಡಿದ್ದೀನಿ. ಅದರ ಒಳಗಡೆ ಆಲ್ರೆಡಿ ನಮಗೆ ಸರ್ಕಲ್ಸ್ ಇರೋ ಬಾಕ್ಸ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಫಸ್ಟ್ಗೆ ಸೈಡ್ಸು ನೀಟಾಗಿದ್ದಿಲ್ಲ, ಸೊ ಅದಕ್ಕೆ ನಾನು ಸೆಲ್ಲೋ ಟೇಪಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಾಕ್ಸ್ದು ಕವರ್ ಏನಿದೆಯಲ್ಲ ಅದನ್ನು ನಾನು ಸೈಡ್ಸ್ದು ಸೈಜಸಲ್ಲಿ ಕಟ್ ಮಾಡಿಕೊಂಡು ಫೆವಿಕಾಲಿಂದ ಸ್ಟಿಕ್ ಮಾಡ್ಕೊತಿದ್ದೀನಿ. ಇವಾಗ ನೋಡಿ 4 ಸೈಡ್ಸಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗಿಫ್ಟ್ ರ್ಯಾಪಿಂಗ್ ಶೀಟ್ನ ತೊಗೊಂಡು ಆ ಬಾಕ್ಸ್ನ ಕಂಪ್ಲೀಟಾಗಿ ಕವರ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ನಾರ್ಮಲ್ ಫೆವಿಕಾಲಿಂದ ಸ್ಟಿಕ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಸ್ಟಿಕ್ ಮಾಡ್ಕೊಂಡ್ಮೇಲೆ ನಮ್ಮ ಆರ್ಗನೈಸರ್ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇವಾಗ ನಾವು ಇನ್ಸೈಡ್ ಸರ್ಕಲ್ಸ್ ಇರೋ ಶೀಟ್ನ ತೊಗೊಂಡು ಅದಕ್ಕೆ ನಾನು ಫಸ್ಟು ಜೆಸ್ಸೋಯಿಂದ ಅಥವಾ ವೈಟ್ ಎಕ್ರೆಲಿಕ್ ಕಲರಿಂದ ಕೂಡ ಪೇಂಟ್ ಮಾಡ್ಕೊಬೋದು. ಇಲ್ಲಿ ಯಾಕೆ ಪೇಂಟ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಪೇಪರ್ ಸ್ಟಿಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸರ್ಕಲ್ಸ್ ಎಲ್ಲ ಇರೋದ್ರಿಂದ. ಸೊ ಅದಕ್ಕೆ ಈಸಿ ಆಗಲಿ ಅಂತ ಪೇಂಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 2 ಕೋಟ್ಸ್ ಜೆಸ್ಸೋನ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ಪಿಂಕ್ ಕಲರಿಂದ ಕಲರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಿಕ್ಕಿ ಮೌಸ್ ಥೀಮಲ್ಲಿ ಮಾಡೋಣ ಅಂತ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರಲ್ಲಿ ಮಾಡ್ಕೊಬೋದು. ಇವಾಗ ಪಿಂಕ್ ಕಲರ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ವೈಟ್ ಕಲರಿಂದ ಡಾಟ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ವೈಟ್ ಕಲರ್ ಬದಲು ಗ್ಲಿಟರ್ಸ್ ಇಲ್ಲ ಬೀಡ್ಸ್ ಆ ಥರನೂ ಯೂಸ್ ಮಾಡ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನು ಸಿಂಪಲ್ ಆಗಿರಲಿ ಅಂತ ವೈಟ್ ಡಾಟ್ಸ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಬೇಸ್ ಬಾಕ್ಸ್ಗೂ ಕೂಡ ಪಿಂಕ್ ಕಲರಿಂದ ಪೇಂಟ್ ಮಾಡ್ಕೊತೀನಿ. ಇವಾಗ 2 ಪಾರ್ಟ್ಸು ಕಂಪ್ಲೀಟಾಗಿ ಪೇಂಟಾಗಿ ಡ್ರೈ ಆಗಿದೆ. ಸೊ ಇವಾಗ ಒಂದಕ್ಕೊಂದು ಸ್ಟಿಕ್ ಮಾಡೋಣ. ಜಸ್ಟ್ ಸೈಡ್ಸಲ್ಲಿ ನೀವು ಸ್ಟಿಕ್ ಮಾಡಿಕೊಂಡ್ರೆ ಸಾಕು. ಇದು ಮೇಕಪ್ ಆರ್ಗನೈಸರ್ ಆಗಿರೋದ್ರಿಂದ ಗರ್ಲ್ಸ್ ಅಂದರೆ ಕ್ಯೂಟ್ ಅಂದರೆ ಗರ್ಲ್ಸ್. ಸೊ ಈ ಆರ್ಗನೈಸರ್ಗೆ ಒಂದು ಕ್ಯೂಟ್ ಟಚ್ನ ಕೊಡೋಕ್ಕೆ ನಾನಿಲ್ಲಿ ವೈಟ್ ರಿಬ್ಬನ್ನ ಬೋ ಥರ ಕಟ್ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ. ರಿಬ್ಬನ್ ಮೇಲೆ ಒಂದು ಕಲರ್ ಕುಂದನ್ ಕೂಡ ಸ್ಟಿಕ್ ಮಾಡ್ಕೊತಿದ್ದೀನಿ. ಇವಾಗ ನಮ್ಮ ಆರ್ಗನೈಸರ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ಇವಾಗ ನಮ್ಮ ಆರ್ಗನೈಸರಲ್ಲಿ ಎಲ್ಲ ಮೇಕಪ್ ಐಟಮ್ಸ್ನ ಆರ್ಗನೈಸ್ ಮಾಡೋ ಟೈಮ್. ಬನ್ನಿ ಆರ್ಗನೈಸ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಮೇಕಪ್ ಆರ್ಗನೈಸರ್ ಹೇಗೆ ರೆಡಿ ಮಾಡಿದ್ವಿ ಅಂತ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಕ್ರಾಫ್ಟ್ ವಿಡಿಯೋ ಒಂದಿಗೆ. ಶುಭ ದಿನ. ಧನ್ಯವಾದಗಳು.